ಅವರೆಲ್ಲ ಸ್ವಂತ ಸೂರಿಲ್ಲದೆ ಇಂಚಿಂಚು ಜಾಗಕ್ಕೆ ಹೋರಾಟ ನಡೆಸಿದವರು. ಸ್ವಂತ ಸೂರಿನ ಹೋರಾಟಕ್ಕೆ ಕೊನೆಗೂ ಫಲ ಸಿಕ್ಕಿದ್ದು, ಸ್ವಂತ ಸೂರಿನ ಕನಸು ಕಂಡವರ ಕನಸು ಕೊನೆಗೂ ನೆರವೇರಿದ್ದು, ಸುಂದರ ಗೂಡು ಸೇರಿಕೊಂಡಿದ್ದಾರೆ. ಹಾಗಾದರೆ ಹೀಗೊಂದು ಮನೆ ಹಸ್ತಾಂತರ ಕಾರ್ಯಕ್ರಮ ನಡೆದಿದ್ದಾದರೂ ಎಲ್ಲಿ? ಹೇಗಿದೆ ಸರ್ಕಾರದ ಆ ಮನೆಗಳು ಅಂತೀರಾ? ಇಲ್ಲಿ ನೋಡಿ. ಮನೆ ಇಲ್ಲದವರಿಗೆ ಕೊನೆಗೂ ಸಿಕ್ತು ಸೂರಿನ ಭಾಗ್ಯ. 43 ಮನೆ ಕೀ ಹಸ್ತಾಂತರಿಸಿದ ಶಾಸಕ ಎಸ್ ಪೊನ್ನಣ್ಣ. ಎರಡನೇ ಹಂತದಲ್ಲಿ ಮತ್ತಷ್ಟು ಮನೆ ಹಸ್ತಾಂತರ. ಸ್ವಂತ ಹೊಸ ಸೂರು ಸಿಕ್ಕ ಖುಷಿಯಲ್ಲಿ ಹಲವು ಕುಟುಂಬಗಳು. ಸಾಂಪ್ರದಾಯಿಕ ವಾಲಗದೊಂದಿಗೆ ಶಾಸಕರನ್ನು ಸ್ವಾಗತಿಸಿದ ಆದಿವಾಸಿಗಳು. ಹೌದು, ಕೊಡಗು ಜಿಲ್ಲೆಯ ವಿರಾಜಪೇಟೆ ತಾಲೂಕಿನ ಕೆದಮುಳ್ಳೂರು ಗ್ರಾಮದ ಬಾರಿಕಾಡು ಪೈಸಾರಿಯಲ್ಲಿ 100ಕ್ಕೂ ಹೆಚ್ಚು ಕುಟುಂಬಗಳು ಶಾಶ್ವತ ಸೂರಿಲ್ಲದೆ ಹರಕಲು ಮುರುಕಲು ಪ್ಲಾಸ್ಟಿಕ್ ಹೊದಿಕೆಯಲ್ಲಿ ಜೀವನ ದೂಡುತ್ತಿದ್ದರು. ಸ್ವಂತ ಸೂರಿಗಾಗಿ ಆಗ್ರಹಿಸಿ ಅಧಿಕಾರಿಗಳು, ರಾಜಕೀಯ ನಾಯಕರಿಗೆ ಹಲವು ಬಾರಿ ಮನವಿಗಳು ಸಲ್ಲಿಸಿದರು. ತಾಲೂಕು ಕಚೇರಿ, ಜಿಲ್ಲಾಡಳಿತ ಕಚೇರಿಗಳ ಮುಂದೆ ಹಗಲು ರಾತ್ರಿ ಪ್ರತಿಭಟನೆಗಳು ನಡೆದ ಫಲವಾಗಿ ಇದೀಗ ಕಾಲ ಕೂಡಿ ಬಂದಿದ್ದು, ಸ್ವಂತ ಸೂರಿಗಾಗಿ ಆಗ್ರಹಿಸಿದವರಿಗೆ ಕೊನೆಗೂ ಸೂರು ಸಿಕ್ಕಂತಾಗಿದೆ. ಶಾಸಕ ಪೊನ್ನಣ್ಣ ಅವರ ಫಲವಾಗಿ ಸೂರಿಲ್ಲದವರಿಗೆ ಸ್ವಂತ ಸೂರಿನ ಭಾಗ್ಯ ಸಿಕ್ಕಿದ್ದು, ಸ್ವಂತ ಸೂರಿಲ್ಲದವರಿಗೆ ಕೊನೆಗೂ ಸ್ವಂತ ಮನೆ ಸಿಕ್ಕಿದ್ದು, ಹೋರಾಟ ನಡೆಸಿದವರ ಮನೆಯಲ್ಲೂ ಸಂತಸ ಮನೆ ಮಾಡುವಂತೆ ಮಾಡಿದೆ. ವಿರಾಜಪೇಟೆ ಕ್ಷೇತ್ರದ ಶಾಸಕ ಪೊನ್ನಣ್ಣ ನೂತನ ಮನೆಗಳ ಹಸ್ತಾಂತರ ನಡೆಸಿದರು. ಚೆನ್ನಾಗಿತ್ತು. सावधानम लक्ष्मी नारायण ध्यान सावधानम तदेव लग्नं सुदेवलं देवतारमं महागणपते विन्वा वां कल्याणार्थगात्राय कामिका श्रीमद्दं श्रीनिवासाय विन्वा त्रयम्बकजामहे सुगन्धिपुट्टूर्वार्मत्योर्मुक्ष्यमाणस्य प्रार्थनां समर्पयामि। वन्दनामजातस्य यादे क्षेत्राधिपतियादे अधिपतियाय उत्तरोत्तरशेवदस्याय मार्गेण महिमहेश शुभमस्तु नित्यं लोका समस्तो सुखिनो भवन्तु काले वर्षपर्जन्यवर्धवे शस्यशालिने अपुत्रवर्णस्य प्रियं ददादापलेन्दव महाराजाय मङ्गलनीराजनीन्द्रशयामि ओम ओम द्वे बृहस्पति वर्णांशो जगद्वन्दराजाविषामयेन्द्र शग्निशादेः राशराज्येन्द्रं तद्विष्णोदेः परमदिप्राविष्णोरः परमं परं देः ओम मंगलो भगवान् हृदये वन्दिके देवी नारायणदेः कर्पूर मंगलनीराजनस्कन्दनं समर्पयामि। ओम मंगलो भगवान् विष्णु मंगलो मधुसूदनः देवकी पुत्रो मंगलो गरुडध्वज सर्वमंगलमाङ्गल्ये श्रीमिके देवी देः नारायणी नमोस्तुते। ಐಟಿಡಿಪಿ ಇಲಾಖೆ ನಿಧಿ ಹಾಗೂ ಸಿಎಸ್ಆರ್ ಅನುದಾನದ ಮೂಲಕ ಒಟ್ಟು 6 ಲಕ್ಷ ವೆಚ್ಚದಲ್ಲಿ ಸುಸಜ್ಜಿತವಾದ 1 BHK ಮನೆಯನ್ನು ನಿರ್ಮಿಸಿದ್ದು ಫಲಾನುಭವಿಗಳಿಗೆ ಹಸ್ತಾಂತರಿಸಿದ್ದಾರೆ. ಅದರಲ್ಲಿ ಮೊದಲ ಹಂತದಲ್ಲಿ 43 ಮನೆಗಳನ್ನು ಫಲಾನುಭವಿಗಳಿಗೆ ಹಸ್ತಾಂತರಿಸಿದ್ದು, ಉಳಿದ ಮನೆಗಳಲ್ಲಿ ಮುಂದಿನ ದಿನದಲ್ಲಿ ಹಸ್ತಾಂತರಿಸಲಾಗುವುದು ಎಂದು ಶಾಸಕ ಪೊನ್ನಣ್ಣ ತಿಳಿಸಿದರು.
ಇದು ಭಾಳ ವರ್ಷಗಳಿಂದ ಈ ದಿಡ್ಡಳ್ಳಿಯ ಅವ್ರಿಗೆ ಪುನರ್ವಸತಿಯನ್ನು ಕಲ್ಪಿಸ್ಬೇಕು ಅಂತ ಹೇಳುವಂಥ ಸರ್ಕಾರದ ಕಾರ್ಯಕ್ರಮ ಭಾಳ ವರ್ಷಗಳಿಂದ ಇದು ನಡೀತಾನೇ ಇತ್ತು, ನಿಂತೋಗಿತ್ತು. ಅನೇಕ ಪ್ರಯತ್ನಗಳು ಮಾಡಿದ್ರೂ ಕೂಡ ಅನುದಾನದ ಸ್ವಲ್ಪ ಕೊರತೆಯಾಗಿ ನಾನು ನಮ್ಮ ಕೆಲವು ಅಧಿಕಾರಿಗಳ ಶಿಫಾರಸು ಮೇಲೆ ಬ್ಯಾಂಕಿನಿಂದ ಆಕ್ಸಿಸ್ ಬ್ಯಾಂಕ್ ಮತ್ತು ಸ್ಟೇಟ್ ಬ್ಯಾಂಕ್ ಎರಡು ಬ್ಯಾಂಕ್ಗಳಿಂದ ಅವರ CSR ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಹಣವನ್ನು ಅವರಿಂದ ತರಿಸಿ ಮತ್ತು ಸರ್ಕಾರದಿಂದ ಈ ಬಡ್ಜೆಟ್ನಲ್ಲೂ ಕೂಡ ಹೆಚ್ಚು ಅನುದಾನವನ್ನು ತರಿಸಿ ಇದನ್ನು ಈಗ 43 ಮನೆಗಳನ್ನು ಪೂರ್ಣಗೊಳಿಸಿದ್ದೀವಿ. ಇನ್ನು 17 ಮನೆ ಅಂದರೆ ಟೋಟಲಾಗಿ 60 ಮನೆ ಅದನ್ನು ಕೊಡುವಂಥ ಕಾರ್ಯಕ್ರಮ. ಇದನ್ನು ನಾವು ಇವತ್ತು 43 ಮನೆಯನ್ನು ಕೊಡ್ತಾಯಿದ್ದೀವಿ. 17 ಮನೆ ಆದಷ್ಟು ಬೇಗ ಪೂರ್ಣಗೊಂಡು ಅದನ್ನು ಕೂಡ ಹಸ್ತಾಂತರ ಮಾಡ್ತೀವಿ. ಬಹುಶಃ ಇವರೆಲ್ಲ ಇಲ್ಲಿ ಸೇರಿರುವಂಥವರ ಒಂದು ಕನಸು ಇವತ್ತು ನನಸಾಗಿದೆ. ಒಳ್ಳೆಯ ಸುಸಜ್ಜಿತವಾದಂಥ ಮನೆ, ಭಾಳ ಒಳ್ಳೆಯ ವಾತಾವರಣ, ಒಂದು ಪಾರ್ಕ್ ಕೂಡ ನಿರ್ಮಾಣ ಆಗಿದೆ. ಇಂದ ಎಲ್ಲ ಅವರಿಗೆ ಅವಶ್ಯಕತೆ ಇರುವಂಥ ವಿದ್ಯುತ್ ಶಕ್ತಿ, ಕುಡಿಯೋ ನೀರು ಎಲ್ಲವನ್ನು ಕೂಡ ಒದಗಿಸಿ ಪೈಪಿಂಗ್ ಆಗಿ ಎಲ್ಲ ಯಾವುದೇ ಥರ ಇದಿಲ್ಲದೆ ಅವ್ರಿಗೆ ಇವಾಗ ಒದಗಿಸಿದ್ದೀವಿ. ಇದರ ಸದ್ಬಳಕೆ ಆಗುತ್ತೆ ಅಂತ ನಾನು ಭಾವಿಸಿದ್ದೇನೆ. ಮತ್ತು ಅವರು ಕೂಡ ಅವರ ಜೀವನಕ್ಕೆ ಫಲಾನುಭವಿಗಳ ಅವರ ಮುಂದಿನ ಜೀವನಕ್ಕೆ ಸುಗಮವಾಗಿ ಬದುಕನ್ನು ನಡೆಸಲಿಕ್ಕೆ ಕೂಡ ಇವತ್ತು ಇದು ಅನುಕೂಲ ಆಗುತ್ತೆ. ಮನೆ ಉದ್ಘಾಟನೆಗೆ ಆಗಮಿಸಿದ ಶಾಸಕ ಪೊನ್ನಣ್ಣರನ್ನ ಫಲಾನುಭವಿಗಳು ಭವ್ಯ ಸ್ವಾಗತ ಕೋರಿದ್ರು. ಸಾಂಪ್ರದಾಯಿಕ ವಾಲಗದೊಂದಿಗೆ ಮನೆ ಹಸ್ತಾಂತರ ಸ್ಥಳಕ್ಕೆ ಕರೆತಂದರು. ಕಳೆದ ಹಲವು ವರ್ಷಗಳಿಂದ ಸ್ವಂತ ಸೂರಿಗಾಗಿ ನಡೆದ ಹೋರಾಟದ ಫಲವಾಗಿ ಇದೀಗ ಸ್ವಂತ ಸೂರು ಸಿಕ್ಕಿದ್ದು ಆದಿವಾಸಿ ಕುಟುಂಬಗಳ ಮೊಗದಲ್ಲಿ ಮಂದಹಾಸ ಮೂಡುವಂತೆ ಮಾಡಿದೆ. ಇಷ್ಟು ದಿನಗಳ ಕಾಲ ನಮಗೆ ಸರಿಯಾದ ಸೂರಿಲ್ಲದೆ ಪ್ಲಾಸ್ಟಿಕ್ ಹೊದಿಕೆಯಲ್ಲಿ ಜೀವನ ದೂಡುತ್ತಿದ್ದೆವು. ಮಳೆ ಬಂದರೆ ಸಾಕು, ಮಳೆಯ ನೀರೆಲ್ಲ ಮನೆಯ ಒಳಗೆ ನುಗ್ಗಿ ನಿದ್ದೆ ಇಲ್ಲದೆ ಕಳೆದ ರಾತ್ರಿಗಳು ಅದೆಷ್ಟೋ. ಇದೀಗ ಕೊನೆಗೂ ಪ್ಲಾಸ್ಟಿಕ್ ಹೊದಿಕೆಯಿಂದ ಕಾಂಕ್ರೀಟ್ ಮನೆಗಳತ್ತ ಆದಿವಾಸಿಗಳು ಹೆಜ್ಜೆ ಹಾಕಿದ್ದು, ಸ್ವಂತ ಸೂರಿನ ಕನಸು ಕಂಡವರಿಗೆ ಕೊನೆಗೂ ಸ್ವಂತ ಸೂರು ಸಿಕ್ಕಿದ್ದು ಎಲ್ಲಿಲ್ಲದ ಖುಷಿ ಮನೆ ಮಾಡುವಂತೆ ಮಾಡಿದೆ. ಗೋಣಿಕೊಪ್ಪದಿಂದ ಬಂದಿದ್ದೀನಿ. ನಾವು ಮೊದಲು ನಮಗೆ ಲೈನ್ ಮನೆಯಲ್ಲೇ ಇದ್ವಿ. ನಾವು ಅಲ್ಲಿಂದ ಒಂದು ಸಂಘಟನೆ ನಮಗೆ ಕೃಷಿ ಕಾರ್ಮಿಕರ ಸಂಘಟನೆ ಅಂತ ನಮಗೆ ಸಿಕ್ತು. ಅದರಿಂದ ಹೋರಾಟಗಳನ್ನು ಮಾಡಿ ಅಲ್ಲಿಂದ ಬಂದು ನಾವು 2017ರಲ್ಲಿ ಕೆದಮೂಳೂರಲ್ಲಿ ಸೆಡ್ ಹಾಕೋದು. ಸೆಡ್ ನಿರ್ಮಿಸಿ ಇವಾಗ 2026 ಆಗೋಗಿದೆ. 2026ರವರೆಗೂ ನಾವು ಹೋರಾಟಗಳನ್ನೇ ಮಾಡ್ತಾ ಬರ್ತಾಯಿದ್ವಿ. ಆದರೆ ಇವಾಗ ಆದಿವಾಸಿ ಸಂಘರ್ಷ ಮೋರ್ಚಾದಲ್ಲಿ ಕಾರ್ಯದರ್ಶಿನೇ ಆಗಿದ್ದೇನೆ ಬಂದಿಲ್ಲಿಗೆ. ಅದ್ರ ಮುಖಾಂತರ ನಾವು ಪ್ರತಿದಿನವೂ ನಾವು MLA ಸರ್ ನಮ್ಮ ಒಳ್ಳೆ MLA ಸಿಕ್ಕಿದ್ದಾರೆ ನಮಗೆ. ಇವಾಗ 8 ವರ್ಷದಲ್ಲಿ ಹೋರಾಟಗಳನ್ನು ಮಾಡಿದ್ರು ನಮಗೆ ಒಳ್ಳೆ MLA ಸಿಕ್ಕಿ ಇವಾಗ ನಮಗೆ ಮನೆ ಕೈಗೆ ಸಿಕ್ಕುವ ಆಗಿದೆ. ಅವ್ರದ್ದು ಒಂದು ಒಳ್ಳೆಯ ಉದ್ದೇಶಕ್ಕಾಗಿ ಅವರಿಗೆ ಕೃತಜ್ಞತೆ ಸಲ್ಲಿಸ್ತೇನೆ. ಈಗ ಈ ಮನೆಗಳು ಸಿಗೋಕ್ಕಿಂತ ಮುಂಚೆ ಹೋರಾಟ ಮಾಡುವಾಗ ಎಲ್ಲಿ ಬದುಕ್ತಾ ಇದ್ರಿ, ಹೆಂಗೆ ಬದುಕ್ತಾ ಇದ್ರಿ, ಎಷ್ಟು ಕಷ್ಟ ಆಗ್ತಾ ಇತ್ತು? ನಮಗೆ ನಾವು ಲೈನ್ ಮನೇಲಿ ಇರಬೇಕಾದ್ರೆ ಬೆಳಿಗ್ಗೆ 6 ಗಂಟೆಗೆ ಹೋದರೆ ಸಂಜೆ 7:30 8 ಗಂಟೆಗೆಲ್ಲ ನಮ್ಮ ಮನೆಗೆ ಬರ್ತಿದ್ವಿ. ನಮ್ಮ ಮಕ್ಕಳನ್ನ ಶಾಲೆಗೆ ಕಳಿಸ್ಲಿಕ್ಕೂ ಕಷ್ಟ ಆಗ್ತಿತ್ತು. ಮನೇಲಿ ಮಕ್ಕಳಿಗೆ ಒಂದು ಹೊತ್ತು ಅಡುಗೆ ಮಾಡಲಿಕ್ಕೂ ಕಷ್ಟ ಆಗ್ತಿತ್ತು. 100 ರೂಪಾಯಿ 80 ರೂಪಾಯಿ ಕೂಲಿಯಲ್ಲಿ ನಾವು ಬದುಕ್ತಿದ್ವಿ. ಇವಾಗ ಸೆಡ್ಗಳೇನಂತಂದರೆ ಇವಾಗ 17ರಲ್ಲಿ ಬಂದಲ್ಲಿಂದ ಬಂದ ವರ್ಷವೇ ಗಾಳಿ ಮಳೆ ಜಾಸ್ತಿ. ಅಯ್ಯೋ, ನಮ್ಮ ಟಾರ್ಪಾಲ್ಗಳ ಸೆಡ್ಡಲ್ಲಿ ಟಾರ್ಪಾಲ್ಗಳ ಆರಿ ಮಕ್ಕಳಿಗೆ ತುಂಬಾ ಕಷ್ಟ ಆಗ್ತಿತ್ತು. ಮತ್ತು ಸ್ಕೂಲಲ್ಲೂ ಕಷ್ಟ ಆಗ್ತಿತ್ತು. ಇವಾಗ ನಾವು ಸುಧಾರಣೆ ಮಾಡಿ ಇವಾಗ 26ರವರೆಗೂ ಸುಧಾರಣೆ ಮಾಡ್ತಾನೆ ಬರ್ತಾಯಿದ್ವಿ. ಎಷ್ಟೊಂದು ಕಷ್ಟಗಳನ್ನ ಎದುರಿಸ್ತಾನೆ ಬರ್ತಾಯಿದ್ದೀವಿ. ಇವಾಗೇನು ಇವಾಗ ನಮಗೆ 3 ರೂಮ್ ಇದೆ. 3 ರೂಮು, ಒಂದು ಕಿಚನು, ಒಂದು ಹಾಲು, ಒಂದು ಬೆಡ್ರೂಮು, ಮತ್ತು ಹೊರಗಡೆ ಒಂದು ಬಾತ್ರೂಮು ಅದು ಇದೆ. ಇವಾಗ ಇಷ್ಟು ಹೋರಾಟದಲ್ಲಿ ಇವಾಗ ನಮಗೆ ಒಂದು ಫಲ ಸಿಕ್ಕಿದೆ ಅಂತ, ಒಳ್ಳೆ MLA ಬಂತು, ನಮಗೆ ಫಲ ಒಂದು ಸಿಕ್ಕಿದೆ ಅಂತ ಖುಷಿ ಆಗ್ತಿದೆ. ಹಾಗೆಯೇ ನಮಗೆ ಸಿಕ್ಕಿರೋ ಹಾಗೆಯೇ ಇನ್ನು ಬೇರೆಯವರು ಕಷ್ಟದಲ್ಲಿದ್ದಾರಲ್ವ, ಅವ್ರಿಗೂ ಸಿಗಬೇಕಂತ ನನ್ನ ಅನಿಸಿಕೆ. 43 ಜನಕ್ಕೆ
ಇನ್ನೂ ಬಾಕಿ 17 ಮನೆ ರೆಡಿ ಆಗಲಿಕ್ಕಿದೆ. ಟೋಟಲ್ ನಮಗೆ 118 ಮನೆ ಕೊಡಬೇಕಾಗಿದ್ದು. ಅದರಲ್ಲಿ 43 ಮನೆ ಇವಾಗ ಕೊಡ್ತಿದ್ದಾರೆ. ಉಳಿದಿರೋದು ಮುಂದಕ್ಕೆ ಕೆಲಸ ಎಲ್ಲ ಮುಗಿಸಿ ಕೊಡ್ತೀನಿ, ಆಗುತ್ತೆ. ಒಟ್ಟಿನಲ್ಲಿ ಸಮಯದಿಂದ ಸ್ವಂತ ಸೂರಿಗಾಗಿ ಕಾದಿದ್ದವರಿಗೆ ಕೊನೆಗೂ ಸ್ವಂತ ಸೂರಿನ ಭಾಗ್ಯ ಸಿಕ್ಕಿದ್ದು ಎಲ್ಲರ ಮನೆ ಮನದಲ್ಲೂ ಸಂತಸ ಮನೆ ಮಾಡುವಂತೆ ಮಾಡಿರೋದಂತೂ ಸತ್ಯ. ಕಾವಳ ಲೋಹಿತ್ ಮಾಗುಲು, ಕೊಡಗು ಚಾನೆಲ್, ಮಡಿಕೇರಿ.